ಶ್ರೀ ರಾಘವೇಂದ್ರ ಗುರವೇ ನಮೋಸ್ತ್ಯಂತಯಾಲವೇ. ಮಧ್ವ ನವರಾತ್ರೋತ್ಸವದ 2ನೇ ದಿನ. ಇವತ್ತು ನಮಗೆ ಉಪನ್ಯಾಸ ನೀಡಿರುವ ವಿದ್ವಾಂಸರ ಹೆಸರು ವಿದ್ವಾನ್ ನಾರಾಯಣಾಚಾರ್ಯ ದೇಸಾಯಿ ಅಂತ. ಅವರು ಪೂರ್ವಕ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ್ದಾರೆ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ವಿಶ್ವೇಶತೀರ್ಥ ಶ್ರೀಪಾದರವರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಪ್ರಸ್ತುತ ಆಚಾರ್ಯರು ಗುರುಗಳ ವೃಂದಾವನ ಮಠಾಧೀಶರ ಆಜ್ಞೆಯಂತೆ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಪ್ರಧಾನ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಆಚಾರ್ಯರ ಕಥೆಯನ್ನು ನಮಗೆ ಗುಣಪಡಿಸಲಿಕ್ಕೆ ಬಂದಿದ್ದಾರೆ. ನಿನ್ನೆಯ ಪ್ರವಚನದಲ್ಲಿ ನಾವು ಕೇಳಿದ್ವಿ, ಅಸ್ಮತ್ ವಿಹಾರ ಸಮಯೋಪಗತಾಂಗ ಸಮಸ್ತ. ಒಂದು ಭೂತ ಕಾಟ ಕೊಡಲಿಕ್ಕೆ ಬಂತು, ತೊಂದರೆ ಕೊಡಲಿಕ್ಕೆ ಬಂತು. ಆದರೆ ನೀವು ಎತ್ತುಕೊಂಡಿರ್ತಕ್ಕಂತಹ ಕೂಸು ಅದು ಸಾಮಾನ್ಯವಾಗಿರ್ತಕ್ಕಂತಹ ಕೂಸು ಅಲ್ಲ. ತ್ರೈಲೋಕ್ಯ ಗುರುಗಳು ಆ ಕೂಸು ಅಂತ ಆ ಭೂತ ಯಾವುದೇ ತೊಂದರೆ ಕೊಡಲಿಲ್ಲ ಜನಗಳಿಗೆ. ಹಾಗೆ ನಮ್ಮ ಸಂಸಾರದಲ್ಲೂ ಕೂಡ ನಮಗೆ ತೊಂದರೆ ಕೊಡಲಿಕ್ಕೆ 6 ಭೂತಗಳು ಮತ್ತು ಆಚಾರ್ಯರ ಜನರಿಗೆ ತೊಂದರೆ ಕೊಡಲಿಕ್ಕೆ 1 ಭೂತ ಕಾಟ. ನಮ್ಮ ಸಂಸಾರದಲ್ಲಿ 6 ಭೂತಗಳು ನಮಗೆ ಕಾಟ ಕೊಡ್ತಾ ಇವೆ. ಹರಿಷಟ್ ವರ್ಗಗಳು ಆ ಭೂತಗಳ ಹೆಸರು. ಆ ಭೂತಗಳ ತೊಂದರೆ ಪೂರ್ತಿ ಹೋಗಬೇಕು ಅಂದರೆ ಶ್ರೀಮದಾಚಾರ್ಯರ ಸ್ಮರಣೆ ನಮಗೆ ಬೇಕು. ಅಂತಹ ಶ್ರೀಮದಾಚಾರ್ಯರ ಕಥಾಭಾಗ, ಶ್ರೀಮದಾಚಾರ್ಯರು ವಾಸುದೇವನಾಗಿ ಅವತಾರ ಮಾಡಿದ್ದಾರೆ. ನಿನ್ನೆಯ ಉಪನ್ಯಾಸದಲ್ಲಿ ವಾಸುದೇವ ಯಾವ್ಯಾವ ಬಾಲಲೀಲೆಗಳನ್ನು ತೋರಿಸಿದ, ವಾಸುದೇವ ಸನ್ಯಾಸ ದೀಕ್ಷೆಯನ್ನು ಯಾಕೆ ತೆಗೆದುಕೊಳ್ತಾನೆ, ಅದನ್ನೆಲ್ಲ ನಿರೂಪಣೆ ಮಾಡಲಿಕ್ಕೆ ವಿದ್ವಾಂಸರಾದ ನಾರಾಯಣಾಚಾರ್ಯ ದೇಸಾಯಿ ಅವರು ಬಂದಿದ್ದಾರೆ. ಅವರು ನಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸೌಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞತೃತೀಯಸ್ಥೋ ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ತಾಯಾರ ಮಠಾಧೀಶರಾದ ಸುಧೀಂದ್ರ ತೀರ್ಥ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಮಧ್ವ ಪುರಂದರೋತ್ಸವದಲ್ಲಿ ಮಧ್ವಾಚಾರ್ಯರ ಬಾಲ್ಯಲೀಲೆಗಳನ್ನು ಅರ್ಥಾತ್ ವಾಯುದೇವರ ಬಾಲ್ಯಲೀಲೆಗಳನ್ನು ಹೇಳಬೇಕು ಅಂತ ಪ್ರಥಮತೆ ಹೇಳಬೇಕಿದ್ದಾರೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇನ ಮಧ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. 2ನೇ ಸರ್ಗದ ಕೊನೆಯಲ್ಲಿ ಮತ್ತು 3ನೇ ಸರ್ಗದಲ್ಲಿ ಬಾಲ್ಯಲೀಲೆಗಳೆಲ್ಲ ಆಚಾರ್ಯರ ಬಾಲ್ಯಲೀಲೆಗಳು ಬರ್ತವೆ. ವಿಶೇಷವಾಗಿ 3ನೇ ಸರ್ಗದಲ್ಲಿ ಬಾಲ್ಯಲೀಲೆಗಳು ಮತ್ತು ಸ್ವಲ್ಪ ಬೆಳೆದಿರ್ತಾನೆ ವಾಸುದೇವ. ಅಡ್ಡಾಡುವಷ್ಟು ಬೆಳೆದಿರ್ತಾನೆ. ಅವನು ಒಂದು ಸಲ ತಾಯಿಯ ಜೊತೆಗೆ ತಮ್ಮ ಬಂಧುಗಳ ಮನೆಗೆ ಹೋಗಿರ್ತಾನೆ. ಏನೋ ಒಂದು ಕಾರ್ಯಕ್ರಮ ಇರ್ತದೆ, ಉಪನಯನನೋ ಅಥವಾ ಬೇರೆ ಒಂದು ಯಾವುದೋ ಒಂದು ಕಾರ್ಯಕ್ರಮ ಸಲುವಾಗಿ ತಾಯಿಯ ಜೊತೆಗೆ ಬಂಧು ಮನೆಗೆ ಹೋಗಿರ್ತಾನೆ. ಆ ಮನೆಯಲ್ಲಿ ತುಂಬ ಸಂಭ್ರಮದ ವಾತಾವರಣ. ಯಾಕೆಂದರೆ ಕಾರ್ಯಕ್ರಮ ಅಂತಂದಮೇಲೆ ಎಲ್ಲರೂ ಕೂಡ ಬಂದಿರ್ತಾರೆ. ಅವ್ರು ಇವ್ರ ಜೊತೆಗೆ ಮಾತಾಡೋದು, ಇವ್ರು ಅವ್ರ ಜೊತೆಗೆ ಮಾತಾಡೋದು, ಈ ಕಾರ್ಯಕ್ರಮ ನಡೆದಿರ್ತದೆ. ಇದನ್ನೆಲ್ಲ ಚಿಕ್ಕವನಾದ ವಾಸುದೇವ ಗಮನಿಸ್ತಾ ಇದ್ದಾನೆ. ಗಮನಿಸ್ತಾ ಇದ್ದು ಅವನಿಗೆ ಒಂದು ವಿಚಾರ ಬರ್ತದೆ. ಇಲ್ಲಿಂದ ನಾನು ತಪ್ಪಿಸ್ಕೊಂಡು
ನಮ್ಮ ಮನೆಗೆ ಮತ್ತೆ ಹೊರಟು ಹೋಗ್ಬೇಕು ಎಂಬುದಾಗಿ ಬುದ್ಧಿ ಬರ್ತದೆ. ನನ್ನ ತಾಯಿ ಯಾವಾಗಲೂ ಕೂಡ ಗಮನಿಸ್ತಾ ಇಲ್ಲ. ಯಾಕೆಂದರೆ ಅವ್ರ ಜೊತೆಗೆ ಬೇರೆಯವ್ರ ಜೊತೆಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಇಲ್ಲಿಂದ ಹೊರಟು ಬಿಡೋಣ ಅಂತ ಆ ಚಿಕ್ಕ ಬಾಲಕ ವಾಸುದೇವ ಆ ಮನೆಯಿಂದ ಬಂಧುಗಳ ಮನೆಯಿಂದ ಹೊರಡ್ತಾನೆ. ಹೊರಡ್ಬೇಕಾದ್ರೆ ಚಿಕ್ಕ ಹುಡುಗ, ಅವನು ದಾರಿಯಲ್ಲಿ ಕಾಡಿನ ಮಾರ್ಗ, ಉಡುಪಿ ಪ್ರದೇಶ ಕಾಡಿನ ಮಾರ್ಗ ಅದು. ಆ ಕಾಡಿನ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಕೇಳ್ತಾರೆ, ನೀ ಚಿಕ್ಕವನಿದ್ದೀನೇನು, ಚಿಕ್ಕವನಾಗಿರ್ತಕ್ಕಂಥ ನೀನು ಒಬ್ಬನೇ ಹೋಗೋದು ಸರಿಯಲ್ಲ, ಇಲ್ಲಿ ಕಾಡಲ್ಲಿ ವಿವಿಧ ಪ್ರಾಣಿಗಳು ಭೂತಗಳು ಎಲ್ಲ ಇರ್ತವೆ, ಹೋಗೋದು ಸರಿಯಲ್ಲ, ನೀನು ಒಬ್ಬನೇ ಚಿಕ್ಕವನು, ನಿಮ್ಮ ದೊಡ್ಡವರು ಬಂಧುಗಳು ಯಾರಿದ್ರೆ ಅವ್ರ ಜೊತೆಗೆ ಹೋಗಿ ನೀನು ಮನೆಗೆ ಹೋಗು ಬಾಸು ಅಂತ ಹೇಳ್ತಾರೆ ಅವರು. ಆದರೆ ಇವನೇನು ಮಾತಾಡೋಲ್ಲ ಅವರಿಗೆ ಸ್ಮೃತಮನ ಹಾಕುವ ಉತ್ತರ ಮಾತನು ಕೇವಲ ನಕ್ಕು ಬಿಡ್ತಾನೆ. ಮುಗುಳ್ನಗು ಮಂದಹಾಸವನ್ನು ಬೇರೆ ಬಿಟ್ಟು ಮತ್ತೆ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಕೊಡೋರು, ಆ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ದೇವರಿಗೂ ಕೂಡ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ಎಲ್ಲ ದೇವರಿಗೂ ಕೂಡ ನಮಸ್ಕಾರ ಮಾಡಿದ ವಾಸುದೇವ. ಒಂದೊಂದು ನಮಸ್ಕಾರಗಳು ಕೂಡ ಅತ್ಯಂತ ಪುಣ್ಯಪ್ರದಗಳು. ಹರಿನಮಸ್ಕೃತಯ ಸುಕೃತಾಯ ಮಾಹ ಸ್ವಯಮೇಧ ಗಣಾತಿಶಯಾಲಯೋ. ಒಂದು ಅಶ್ವಮೇಧವನ್ನು ಯಾಗ ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಂಥ ಅಶ್ವಮೇಧ ಯಾಗವನ್ನು, ಅನಂತ ಅಶ್ವಮೇಧ ಯಾಗವನ್ನು ಮಾಡಿದರೆ, ಅನೇಕ ಅಶ್ವಮೇಧ ಯಾಗವನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಬರುವಂತಹ ನಮಸ್ಕಾರಗಳನ್ನು ವಾಸುದೇವ ಭಕ್ತಿಯಿಂದ ಅಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಸಲ್ಲಿಸಿ ಹೋಗ್ತಾ ಇದ್ದಾರೆ ಕಾಡಿನ ಮಾರ್ಗದಿಂದ. ನೈಹರಿಂ ಸತತಂ ನಮತ್ಯಸೌ. ಈ ವಾಸುದೇವ ಅಂತಂದರೆ ಯಾರು? ವಾಯುದೇವರ ಅವತಾರ. ವಾಸುದೇವ ಎಲ್ಲ ಕಾಲದಲ್ಲೂ ಕೂಡ ಭಗವಂತ ತನ್ನ ಎದುರಿಗೇ ಇರ್ತಾನೆ. ಭಗವಂತನ ಬಿಟ್ಟು ವಾಸುದೇವ ಇರುವುದೇ ಇಲ್ಲ. ಆದ್ದರಿಂದಾಗಿ ಭಗವಂತನನ್ನು ಯಾವಾಗಲೂ ನಮಸ್ಕಾರ ಮಾಡ್ತಾ ಇರ್ತಾನೆ. ಭಗವಂತನ ದರ್ಶನವೂ ಕೂಡ ಯಾವಾಗಲೂ ಕೂಡ ಆಗ್ತಾ ಇರ್ತದೆ. ಅಂಥದ್ರಲ್ಲಿ ಯಾಕೆ ನಮಸ್ಕಾರ ಮಾಡಿದ? ಯಾವಾಗಲೂ ಕೂಡ ವಾಸುದೇವನಿಗೆ ಪ್ರತ್ಯಕ್ಷ ಆಗಿರಬೇಕಾದ್ರೆ ಮತ್ತು ಯಾವಾಗಲೂ ಕೂಡ ನಮಸ್ಕಾರ ಮಾಡ್ತಾ ಇರಬೇಕಾದ್ರೆ ವಿಶೇಷವಾಗಿ ಯಾಕೆ ನಮಸ್ಕಾರ ಮಾಡಿದ ಅಂತ ಹೇಳಿದರೆ, ವಿಧಾಯ ವಿಶೇಷ ಸಾಧು ಜನಾನ್ ಸಮಶಿಕ್ಷಯತ್. ಯಾರು ಭೂಲೋಕದಲ್ಲಿ ಸಜ್ಜನರು ಅಂತಿದ್ದಾರೋ ಅವರಿಗೆ ಶಿಕ್ಷಣ ಕೊಡಬೇಕು, ಅವರಿಗೆ ಕಲಿಸಬೇಕು. ಏನು? ಭಗವಂತನಿಗೆ ನಮಸ್ಕಾರ ಮಾಡಬೇಕು ಎಂಬುದಾಗಿ ತಿಳಿಸಬೇಕು. ಆ ಉದ್ದೇಶದಿಂದ ನಮಸ್ಕಾರ ಮಾಡುವ ವಾಸುದೇವ ತನಗೋಸ್ಕರ ನಮಸ್ಕಾರವನ್ನು ಮಾಡಲಿಲ್ಲ. ಯಾಕಂತಂದರೆ ವಾಸುದೇವ ಅಂತ ವಾಯುದೇವರ ಅವತಾರ, ಅವರಿಗೆ ಯಾವಾಗಲೂ ಕೂಡ ಭಗವಂತ ಪ್ರತ್ಯಕ್ಷನಾಗೇ ಇರ್ತಾನೆ. ಸಜ್ಜನರು ಉದ್ಧಾರ ಆಗಲಿ, ಸಜ್ಜನರ ಉದ್ಧಾರಕ್ಕೋಸ್ಕರ ನಮಸ್ಕಾರವನ್ನು ಮಾಡಿದ ವಾಸುದೇವ. ಈ ಕಡೆ ಮನೆಯಲ್ಲಿ ಸಂಭ್ರಮ, ಇದು ಕಾರ್ಯಕ್ರಮದ ಮನೆಯಲ್ಲಿ ಮದ್ದಿಗೆ ಭಟ್ಟರು ಮಗನನ್ನು ನೋಡ್ತಾರೆ. ಆಚೆ ಈಚೆ ಮಗ ಕಾಣೋದೇ ಇಲ್ಲ. ಆದ್ದರಿಂದಾಗಿ ತುಂಬ ಗಾಬರಿ ಆಗಿ ಹೊರಗಡೆ ಹೋಗ್ತಾರೆ. ಮಗನ ಹುಡುಕೊಂಡು ಹೋಗ್ತಾರೆ. ಜನ ಸದಾಗತಿ ಸೂಚಿತ ವತ್ಮನ, ಎಲ್ಲ ಜನರನ್ನ ಕೇಳ್ಕೊಂಡು ಹೋಗ್ತಾರೆ. ನನ್ನ ಮಗ ವಾಸುದೇವ ಗೊತ್ತಿರ್ಬೋದು ಜನಕ್ಕೆ, ಇಲ್ಲಿ ಒಂದು ಚಿಕ್ಕ ಮಗು ಏನಾದರೂ ಹೋಗ್ತಾ ಇದೆಯೋ, ಏನೋ ಹೋಯ್ತು ಈ ಕಡೆ ಅಂತಂದು ಮದ್ದಿಗೆ ಭಟ್ಟು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಕೂಸು ಹೋಗ್ತಾ ಇದೆಯೇನೋ ಅಂತ. ಇದನ್ನೇ ಪುರಂದಾಸರು ಹೇಳ್ತಾರೆ, ಕೂಸಿನ ಕಂಡೀರ ಅಂತಂದು. ಅದರಂತೆ ಮದ್ದಿಗೆ ಭಟ್ಟರು ನನ್ನ ಮಗು, ಒಂದು ಚಿಕ್ಕ ಮಗು ಈ ಮಾರ್ಗವಾಗಿ ಏನಾದರೂ ಹೋಯ್ತು ಎಂಬುದಾಗಿ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಜನರು ಹೇಳ್ತಾ ಇದ್ರು, ಈ ಮಾರ್ಗದಲ್ಲೇ ಹೋಗು, ಸಿಗ್ಬೋದು, ಈ ಮಾರ್ಗದಲ್ಲೇ ಹೋಗ್ತಾ ಇದ್ದ ಅಂತಂದು. ಕೊನೆಗೆ ವಾಸುದೇವ ಸಿಗ್ತಾನೆ. ಉಡುಪಿಯಲ್ಲಿ ಅನಂತ ದೇವರ ದೇವಸ್ಥಾನದಲ್ಲಿ ವಾಸುದೇವ ಸಿಗ್ತಾನೆ. ಅಲ್ಲಿ ಸಿಕ್ಕಾಗ ಆ ತಂದೆ ಮದ್ದಿಗೆ ಭಟ್ಟರು ಮುಂದೆ ಕೇಳ್ತಾರೆ ಪ್ರಶ್ನೆಯನ್ನು, ಅಷ್ಟು ದೂರದಿಂದ ನೀನು ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದ್ದೀಯಾ? ನಡ್ಕೊಂಡು ಬರಬೇಕಾದ್ರೆ ನಿನ್ನ ಜೊತೆಗೆ ಯಾರೂ ಕೂಡ ಇಲ್ಲ, ಯಾವ ಸ್ನೇಹಿತರು ಇಲ್ಲ, ಯಾರೂ ಇಲ್ಲ, ದೊಡ್ಡವರು ಬಂಧುಗಳಿಲ್ಲ, ಯಾರೂ ಇಲ್ಲ. ನೀವು ಒಬ್ಬನೇ ನಡ್ಕೊಂಡು ಬಂದಿದ್ದಿ. ಇಂಥ ಉತ್ತಮವಾದ, ಇಂಥ
ಕಾಡಿನ ಮಧ್ಯ ದಾರಿಯಲ್ಲಿ ನೀನು ನಡ್ಕೊಂಡು ಬಂದದ್ದು ನಿನಗೆ ಹೇಗೆ ಸಾಧ್ಯವಾಯಿತು ಅಂತಂದು ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನನಗೆ ಭಗವಂತ ಸಖನಾಗಿದ್ದ, ವಿಷ್ಣು ನನಗೆ ಸ್ನೇಹಿತನಾಗಿದ್ದ. ಆದ್ದರಿಂದಾಗಿ ಅಷ್ಟು ದೂರದ ದಾರಿಯನ್ನು ನಾನು ಅತಿಕ್ರಮಿಸಿ ಬಂದೆ. ನಾನು ಭಗವಂತ ಸಖನಾಗಿದ್ದು ನನಗೆ ಆ ಭಗವಂತ ಕರ್ಕೊಂಡು ಬಂದ ಅಂತಂದು ಈ ರೀತಿಯಾಗಿ ಆ ತಂದೆ ಮುಂದೆ ಹೇಳ್ತಾರೆ ವಾಸುದೇವ. ಆಮೇಲೆ ಆ ಮದ್ದಿಗೆ ಭಟ್ಟರು ಏನೋ ಆಗಲಿ ಮಗುವಿಗೆ ಕ್ಷೇಮ ಆಗಲಿ ಅಂತಂದು ತಮ್ಮ ಕುಲದೇವರಾಗಿರ್ತಕ್ಕಂಥ ಅನಂತ ದೇವರನ್ನು ನಮ್ಮ ಮನದಲ್ಲೇ ನೆನೆಸ್ಕೊಳ್ತಾರೆ. ಇದೇ ಥರ ಒಂದು ದಿವಸ ಆ ವಾಸುದೇವ ಅಲ್ಲೇ ಪಾಜಕದ ಹತ್ರನೇ ಒಂದು ವಿಮಾನಗಿರಿ ಎಂಬುದಾಗಿ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಸುಮಾರು ಹೊತ್ತು ಆಡ್ತಾ ಇರ್ತಾನೆ. ಆ ಬೆಟ್ಟದಲ್ಲಿ ಆಡ್ತಾ ಇರಬೇಕಾದ್ರೆ ಆ ಚಿಕ್ಕ ಮಗುವನ್ನು ಅಲ್ಲಿರ್ತಕ್ಕಂಥ ತಾಯಿ ದುರ್ಗಾದೇವಿ ಆ ಮಗುವನ್ನು ಮುದ್ದಿಸಿದಳು, ಆ ಮಗುವನ್ನು ಲಾಲಿಸಿದಳು ಎಂಬುದಾಗಿ ಹೇಳ್ತಾರೆ. ಯಾಕೆಂತಂದರೆ ಇಷ್ಟು ಕಾಲ ಆ ಮಗು ಒಂದೇ ಅಲ್ಲಿ ಆಟ ಆಡಿರ್ಬೇಕಾದ್ರೆ ತಾಯಿಯಾಗಿರ್ತಕ್ಕಂಥ ದುರ್ಗಾದೇವಿಯ ಲಾಲನೆ ಅಲ್ಲಿ ಇತ್ತು ಎಂಬುದಾಗಿ ಹೇಳ್ತಾರೆ. ಮುಂದೆ ವಾಸುದೇವ ಇನ್ನೂ ಸ್ವಲ್ಪ ಬೆಳಿತಾನೆ. ಇನ್ನೂ ಸ್ವಲ್ಪ ಬೆಳೆದಾದ ಮೇಲೆ ಅವನಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು. ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅಂತ ಉದ್ದೇಶದಿಂದ ಅವನು ಆಗಲೇ ಸ್ವಲ್ಪ ತೊದಲು ಮಾತಾಡ್ತಾ ಇರ್ತಾನೆ. ತೊದಲು ಮಾತಾಡ್ತಾ ಇರ್ಬೇಕಾದ್ರೆ ಅವನಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅಂತಂದು ಅಕ್ಷರಾಭ್ಯಾಸವನ್ನು ಮತ್ತಿಗೆ ಹೇಳ್ಕೊಡ್ತಾ ಇದ್ದಾರೆ. ಎಂಥ ವಾಸುದೇವ ಎಂಬುದಾಗಿ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಸಕಲ ಶಬ್ದಮಯೀ ಚ ಸರಸ್ವತಿ ಸತತಂ ಆನಮತಿ ಸ್ವಮೇವಯಂ. ಆ ವಾಸುದೇವನನ್ನು ಎಲ್ಲ ಶಬ್ದಗಳಿಗೆ, ಎಲ್ಲ ವೇದಗಳಿಗೆ ಅಭಿಮಾನಿ ದೇವತೆ ಯಾರು? ಸರಸ್ವತಿ ದೇವಿ. ಆ ಸರಸ್ವತಿ ದೇವಿ ಸ್ವತಃ ವಾಸುದೇವನನ್ನು ನಮಸ್ಕಾರ ಮಾಡ್ತಾಳೆ. ಯಾಕೆಂದರೆ ವಾಸುದೇವ ಅಂತಂದರೆ ಮುಖ್ಯ ಪ್ರಾಣನ ಅವತಾರ, ಆದ್ದರಿಂದಾಗಿ ನಮಸ್ಕಾರ ಮಾಡ್ತಾಳೆ. ಅಂಥ ವಾಸುದೇವನಿಗೆ ಮದ್ದಿಗೆ ಭಟ್ಟರು ಅಕ್ಷರಾಭ್ಯಾಸವನ್ನು ಕಲಿಸಿದ್ರು. ಅವನಿಗೆ ಕಲಿಸುವ ಅಗತ್ಯ ಇಲ್ಲ ವಾಸುದೇವನಿಗೆ. ಎಲ್ಲ ವಿದ್ಯೆಗಳು ಕೂಡ ಎಲ್ಲ ಕಾಲದಲ್ಲಿಯೂ ಯಾವಾಗಲೂ ಕೂಡ ಎಲ್ಲ ವಿದ್ಯೆಗಳು ಕೂಡ ಅವನಿಗೆ ಗೊತ್ತೇ ಇರ್ತವೆ. ಆದ್ದರಿಂದಾಗಿ ಅವರಪ್ಪ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇರಬೇಕಾದ್ರೆ ವಾಸುದೇವ ಪ್ರಶ್ನೆಯನ್ನು ಕೇಳ್ತಾನೆ ಅವರ ಅಪ್ಪನಿಗೆ. ಲಿಪಿಕುಲಂ ನನ್ನ ತಾತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಪುತಃ. ನೀನು ಅಕ್ಷರಾಭ್ಯಾಸವನ್ನು ತಿಳಿಸ್ತಾ ಇದ್ದೀಯಾ ಅಂತಂದು ಮತ್ತೆ ನಿನ್ನೆ ಇದನ್ನೇ ಬರ್ತಿದ್ದಿ, ಇವತ್ತು ಕೂಡ ಇದನ್ನೇ ಬರೆಸ್ತಾ ಇದ್ದಿ. ಇದು ಲಿಪಿಕುಲಂ ನನ್ನ ತಾತ ಗತದಿನೇ, ಹಿಂದಿನ ದಿವಸ ಇದನ್ನು ಬರ್ಸಿದ್ದಿ, ಮತ್ತೆ ಇದನ್ನೇ ನೀನು ಇವತ್ತಿನ ದಿವಸ ಕೂಡ ಹೇಳ್ತಾ ಇದ್ದೀಯಲ್ಲ ಅಂತ ಕೇಳಿದಾಗ ಅವನಿಗೆ ಆಶ್ಚರ್ಯ ಆಗ್ತದೆ ಅವ್ರ ಅಪ್ಪನಿಗೆ. ಅಯ್ಯೋ, ನನ್ನ ಮಗ ಇಂಥ ಒಂದು ಪ್ರತಿಭಾವಂತ ಇದ್ದಾನೆ ನನ್ನ ವಾಸುದೇವ ಅಂತ ತಿಳ್ಕೊಂಡು ಮತ್ತೆ ಜನರ ಕಣ್ಣು ಬಿದ್ದು ಬಿಡ್ತದೆ ಅಂತ ತಿಳ್ಕೊಂಡು ಆ ಮದ್ದಿಗೆ ಭಟ್ಟರು ಬೇರೆ ಕಡೆ ಕರ್ಕೊಂಡೋಗಿ ಅವನಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಇದೇ ರೀತಿಯಾಗಿ ಮತ್ತೆ ಒಂದು ದಿವಸ ತಾಯಿ ಮತ್ತೊಂದು ಊರಿಗೆ ವಾಸುದೇವನನ್ನು ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗಿನ ಕಾಲದಲ್ಲೆಲ್ಲ ಎಲ್ಲ ಕಡೆಯಲ್ಲೂ ಕೂಡ ದೇವಸ್ಥಾನದಲ್ಲಿ ಉಪನ್ಯಾಸ ಅವು ಎಲ್ಲ ನಡೀತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನದಲ್ಲಿ ಉಪನ್ಯಾಸ ನಡೀತಾ ಇತ್ತು. ಅಲ್ಲಿ ವಾಸುದೇವ ತಾಯಿಯಿಂದ ಹೋಗಿದ್ದಾನೆ. ಆ ತಾಯಿಯಿಂದ ಹೋದಾಗ ಆ ಉಪನ್ಯಾಸವನ್ನು ವಾಸುದೇವ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಪಂಡಿತನ ಹೆಸರು ಶಿವ ಎಂಬುದಾಗಿ ಆ ಪಂಡಿತ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಆ ಉಪನ್ಯಾಸವನ್ನು ಕೇಳ್ತಾ ಇರ್ತಕ್ಕಂಥ ವಾಸುದೇವ ಒಂದು ಮಾತನ್ನು ಅಲ್ಲಿ ಸಭೆಯಲ್ಲೇ ಹೇಳ್ತಾನೆ, ಕೂತಲ್ಲೇ ಹೇಳ್ತಾನೆ. ಇದಮುವಾಚ ವಿಚಾರ ವಿಚಕ್ಷಣ ಶುಚಿವಚಾಸನ ಕೈಸ ಜನಾಂತರೆ ಅಪರತಾ ಕತಿಕಂ ಕತಕತ್ವಯ. ನೀನೇನು ಉಪನ್ಯಾಸ ಪಂಡಿತರಿಗೆ ಹೇಳ್ತಾ ಇದ್ದಾನೆ ವಾಸುದೇವ, ನೀನೇನು ಉಪನ್ಯಾಸ ಮಾಡ್ತಾ ಇದ್ದಿ, ಇದು ಮಹತಾಂ, ದೊಡ್ಡವರಿಗೆ ಸಮ್ಮತ ಅಲ್ಲ. ದೊಡ್ಡವರು ಅಂತಂದರೆ ವೇದವ್ಯಾಸ ದೇವರು ಅವರಿಗೆಲ್ಲ ಸಮ್ಮತವಾದದ್ದಲ್ಲ. ವೇದವ್ಯಾಸ ದೇವರು ಸೂತ್ರಗಳನ್ನೆಲ್ಲ ಬರೆದಿದ್ದಾರೆ. ಆ ಸೂತ್ರಗಳಿಗೆ ಅನುಗುಣವಾಗಿ ಇನ್ನು ಉಪನ್ಯಾಸ ಇಲ್ಲ ಅಂತ ಅಭಿಪ್ರಾಯ. ದೊಡ್ಡವರಿಗೆ ಸಮ್ಮತವಾಗಿಲ್ಲ ಅಂತಂದರೆ ದೊಡ್ಡವರಾಗಿರ್ತಕ್ಕಂಥ ವೇದವ್ಯಾಸ ದೇವರು ಸೂತ್ರಾದಿಗಳನ್ನೆಲ್ಲ ಬರೆದಿದ್ದಾರೆ, ಅದಕ್ಕೆ ಅನುಗುಣವಾಗಿರಬೇಕು ನಿನ್ನ ಉಪನ್ಯಾಸ. ಆ ಅನುಗುಣವಾಗಿಲ್ಲ ಎಂಬುದಾಗಿ ಆ
ಆ ಮಗು ಆ ವಾಸುದೇವ ಪೌರಾಣಿಕ ಉಪನ್ಯಾಸ ಹೇಳೋಂಗೆ ಹೇಳ್ತಾ ಇದ್ದಾರೆ. ಅಗಣಯನ್ನ ಶಿವಂ ಜನತಾ ತದಾ ಸವಚನೆಯ ವಸುದೇವ ಸುತಾತ್ಮಯೇ. ಅಗಣಯನ್ನ ಶಿವಂ ಜನತಾ ತದಾ. ಆವಾಗ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಅವನನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ, ಪಂಡಿತನನ್ನು. ಎಲ್ಲರೂ ಕೂಡ ವಾಸುದೇವನ ಕಡೆ ಮುಖ ಮಾಡಿ ಕೂತ್ಬಿಡ್ತಾರೆ. ಇದು ಉಚಿತವಾಗಿದೆ ಅಂತ ಪಂಡಿತಾಚಾರ್ಯ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಮುಖರಮಿಚ್ಚತಿಕೋ ಮೃಗಧೂರ್ತಕಂ ಪ್ರಕೃತ ಹುಂಕೃತ ಸಿಂಹ ಶಿಸೌಸತಿ. ಸಿಂಹದ ಮರಿ ಕೂಗ್ತಾ ಇರಬೇಕಾದ್ರೆ ನರಿಯ ಧ್ವನಿಯನ್ನು ಯಾರು ಕೇಳ್ತಾರ? ನರಿಯ ಧ್ವನಿಯನ್ನು ಯಾರೂ ಕೂಡ ಕೇಳೋದಿಲ್ಲ. ಸಿಂಹದ ಧ್ವನಿ, ಸಿಂಹದ ಮರಿಯ ಧ್ವನಿ ಬರ್ತಾ ಇರಬೇಕಾದ್ರೆ ನರಿಯ ಧ್ವನಿಯನ್ನು ಯಾರೂ ಕೂಡ ಮುಗಿಸಿಕೊಳ್ಳಕ್ಕೆ ಹೋಗಲ್ಲ. ಆದ್ದರಿಂದಾಗಿ ಆ ಪಂಡಿತ ನರಿ ಎದ್ಗತೆ, ಈ ವಾಸುದೇವ ಸಿಂಹದ ಮರಿ ಎದ್ಗತೆ. ಆದ್ದರಿಂದಾಗಿ ಈ ವಾಸುದೇವ ಏನು ಹೇಳ್ತಾನೆ ಅದನ್ನು ಆ ಕಡೆ ಮುಖವನ್ನು ಮಾಡಿಬಿಡ್ತಾರೆ. ಎಲ್ಲ ಜನರು ಕೂಡ ವಾಸುದೇವನ ಕಡೆ ತಿರುಗಿ ಕೂತ್ಕೊಂಡ್ರು. ಅವಾಗ ಜನರು ಕೇಳ್ತಾ ಇದ್ದಾರೆ, ಸರಿ ಆ ಪಂಡಿತ ಸರಿಯಾಗಿ ಹೇಳಲಿಲ್ಲ, ನೀನಾದರೂ ಸರಿಯಾಗಿ ಹೇಳೋದಕ್ಕೆ ಏನರ್ಥ ಅಂತಂದು ಹೇಳಿದಾಗ ಅವನು ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಹೇಳಿದ. ಈ ರೀತಿಯಾಗಿ ಹೇಳಿ ಆ ವಾಸುದೇವ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಈ ವಿಷಯವನ್ನೆಲ್ಲ ತಂದೆ ಮುಂದೆ ಕೇಳ್ತಾನೆ. ಅಪ್ಪ, ನಾನು ಹೀಗೆ ಅಲ್ಲಿ ಒಂದು ಉಪನ್ಯಾಸ ನಡೆದಿತ್ತು, ಆ ಉಪನ್ಯಾಸಕ್ಕೂ ಹೋಗಿದ್ದೆ ನಾನು. ಆ ಪಂಡಿತ ಈ ರೀತಿಯಾಗಿ ಮಾತಾಡಿದ, ಆ ಪಂಡಿತ ಮಾತಾಡೋದು ಸರಿಯಲ್ಲ, ಈಗ ಅದಕ್ಕೆ ಈ ರೀತಿಯಾಗಿ ಅರ್ಥ ಅಂತ ನಾನು ಈ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಹೇಳಿದೆ. ಯಾವ ಅರ್ಥ ಸರಿಯಾಗಿದೆ ನೀನು ಹೇಳಬೇಕು ಅಂತಂದು ಅವ್ರ ಅಪ್ಪನನ್ನು ಕೇಳಿದಾಗ, ಮಗುವೇ ನೀ ಹೇಳಿದ್ದೆ ಸರಿಯಾಗಿದೆ ಅರ್ಥ ಅಂತಂದು ಅವ್ರ ತಂದೆಗೆ ಮತ್ತೆ ಆಶ್ಚರ್ಯ ಆಯ್ತಂತ. ಇಷ್ಟು ಮಗು ಈ ವಯಸ್ಸಲ್ಲೇ ಇಷ್ಟು ಜ್ಞಾನವುಳ್ಳವನಾಗಿದ್ದಾನೆ ಅಂತಂದು ಆ ತಂದೆಗೆ ಮತ್ತೆ ಭಾಳ ಅರ್ಥ ಆಯಿತು, ಭಾಳ ಆಶ್ಚರ್ಯ ಆಯಿತು. ಒಮ್ಮೆ ಅವರಪ್ಪನೇ ಉಪನ್ಯಾಸ ಮಾಡ್ತಾ ಇರ್ತಾನೆ ಕೂತ್ಕೊಂಡು. ಎಲ್ಲ ಅವರು ಮದ್ದಿಗೆ ಭಟ್ಟರು ಅಂತಂದರೆ ಜ್ಞಾನಿಗಳು ಉಪನ್ಯಾಸ ಮಾಡೋರು ಅಂತ ಅಭಿಪ್ರಾಯ ಅದು. ಆವಾಗ ಮದ್ದಿಗೆ ಭಟ್ಟರೇ ಉಪನ್ಯಾಸ ಮಾಡುವಂಥ ಸಂದರ್ಭದಲ್ಲಿ ವಿವಿಧ ಶಾಖಿ ಪದಾರ್ಥ ನಿವೇದನೆ ಲಿಖುಚನಾಮ್ನಿ ಅನೇಕ ಪದಾರ್ಥಗಳನ್ನು ಹೇಳ್ತಾ ಇದ್ರು ಅವರು. ಅನೇಕ ಒಂದೊಂದು ಶಬ್ದಗಳಿಗೆ ಆ ಶಬ್ದ ಪದಾರ್ಥಗಳನ್ನು ಹೇಳುವಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಈ ಪದಕ್ಕೆ ಈ ಅರ್ಥ ಅಂತಂದು ಆ ವಿಷಯವನ್ನು ಹೇಳ್ತಾ ಇದ್ರು. ಆವಾಗ ಲಿಖುಚ ಎಂಬತಕ್ಕಂಥ ಶಬ್ದದ ಅರ್ಥವನ್ನು ಮದ್ದಿಗೆ ಭಟ್ಟರು ಹೇಳಿಲ್ಲ. ಲಿಖುಚ ಎಂಬತಕ್ಕಂಥ ಶಬ್ದದ ಅರ್ಥವನ್ನು ಹೇಳ್ದೇ ಮುಂದಿರ್ತಕ್ಕಂಥ ಎಲ್ಲ ಶಬ್ದಗಳಿಗೆ ಅರ್ಥವನ್ನು ಹೇಳ್ಕೊಂಡು ಹೊರಟರು. ಅವಾಗ ಇವನು ವಾಸುದೇವ ಮೆಲ್ಲಗೆ ಹೇಳ್ತಾನಂತೆ, ಅಪ್ಪ ಈ ಲಿಖುಚ ಶಬ್ದದ ಅರ್ಥವನ್ನು ಬಿಟ್ಟುಬಿಟ್ಟು ನೀನು ಅಪ್ಪ ಅಂತ ಮೆಲ್ಲ ಕೇಳ್ತಾನೆ. ಯಾಕೆಂತಾರೆ ಅವರಪ್ಪನ ಮರ್ಯಾದೆ ಹೋಗ್ಬಾರ್ದು ಹೊರಗಡೆ ಅಂತ. ಆದ್ದರಿಂದಾಗಿ ನಿಧಾನವಾಗಿ ಹೇಳ್ತಾ ಇದ್ದಾನೆ. ಲಿಖುಚ ಶಬ್ದದ ಅರ್ಥವನ್ನು ಬಿಟ್ಟುಬಿಟ್ಟು ನೀನು ಆ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಎಲ್ಲ ಹೇಳ್ತಾ ಇದ್ದಿಲ್ಲ, ಯಾಕೆ ಲಿಖುಚ ಶಬ್ದ ಅರ್ಥವನ್ನು ಹೇಳಲಿಲ್ಲ ಅಂತಂದು ಹೇಳಿದಾಗ ಅವ್ರಿಗೆ ಗೊತ್ತಿದ್ದಿಲ್ಲ. ಆದ್ದರಿಂದಾಗಿ ಅವ್ರು ಸುಮ್ಮನೆ ಕೂತ್ಕೊಂಡ್ರು, ಏನು ಮಾತಾಡಲಿಲ್ಲ. ಮತ್ತು ಜನರೆಲ್ಲರೂ ಕೂಡ ಇವನನ್ನೇ ವಾಸುದೇವನನ್ನೇ ಕೇಳಿದರು, ನೀನೇ ಹೇಳ್ಬೇಕು ಅದಕ್ಕೆ ಅರ್ಥವನ್ನು ಅಂತ ಕೇಳಿದಾಗ ಅವಾಗ ಆ ವಾಸುದೇವ ಅದಕ್ಕೆ ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಹೆಬ್ಬಲಸು ಎಂಬುದಾಗಿ ಅರ್ಥ ಲಿಖುಚ ಶಬ್ದಕ್ಕೆ ಆ ಅರ್ಥವನ್ನು ಹೇಳಿ ಆ ಜನರೆಲ್ಲರೂ ಕೂಡ ಆ ಅರ್ಥವನ್ನು ಅವಾಗ ತಿಳ್ಕೊಂಡು ಇವನನ್ನು ಈ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನು ಕೊಂಡಾಡಿರತಕ್ಕಂಥ ಎಲ್ಲ ಜನರು ಕೂಡ. ಹೀಗೆ ಆ ಮದ್ದಿಗೆ ಭಟ್ಟರು ಮಗನಿಗೆ ವಯಸ್ಸಾಯಿತು, 8 ವರ್ಷ ವಯಸ್ಸಾಯಿತು. ಉಚಿತವಾಗಿರ್ತಕ್ಕಂಥದ್ದು ಇದು, ಉಪನಯನಕ್ಕೆ ಉಚಿತವಾಗಿರ್ತಕ್ಕಂಥ ವಯಸ್ಸು ಅಂತಂದು ಅವರು ಆ ಮಗುವಿಗೆ ಉಪನಯನವನ್ನು ಮಾಡ್ತಾರೆ. ವಾಸುದೇವನಿಗೆ ಉಪನಯನವನ್ನು ಮಾಡಿ ಅವನಿಗೆ ಈ ರೀತಿಯಾಗಿ ಇರಬೇಕು ಎಂಬುದಾಗಿ ಉಪನಯನ ಆದಮೇಲೆ ಹೇಗಿರಬೇಕು ಎಂಬುದನ್ನು ತಿಳಿಸ್ಕೊಟ್ರು. ಆಮೇಲೆ ಆ ವಾಸುದೇವನ ಒಬ್ಬ ದೈತ್ಯ ಆ ಕಾಲನ್ನು ವಾಸುದೇವನನ್ನು ಸಾಯಿಸಬೇಕು ಅಂತಂದು ಅವನ ಕಾಲನ್ನು ಕಚ್ಚಿರ್ತದೆ. ಆ ಸರ್ಪ ರೂಪದಲ್ಲಿ ಒಂದು ಕಾಲನ್ನು ಕಚ್ತಾನೆ. ಅವನನ್ನು ಸಂಹಾರ ಮಾಡ್ತಾನೆ ವಾಸುದೇವ. ಮುಂದೆ ವೇದಾಧ್ಯಯನಕ್ಕೋಸ್ಕರ ಅವನನ್ನು ಒಬ್ಬ ಬ್ರಾಹ್ಮಣ ತೋಟಂತಿಲ್ಲಾಯ ಎಂಬುದಾಗಿ ತುಳುವಲ್ಲಿ ಕರೀತಾರೆ. ಆ ಬ್ರಾಹ್ಮಣನ ಮನೆಯಲ್ಲಿ
ವೇದಾಧ್ಯಯನಕ್ಕಾಗಿ ಬಿಡ್ತಾರೆ. ಆ ವೇದಾಧ್ಯಯನ ಮಾಡಬೇಕಾದ್ರೆ ಅನೇಕ ಶಿಷ್ಯರೆಲ್ಲರೂ ಕೂಡ ಇರ್ತಾರೆ. ಆ ಅನೇಕ ಶಿಷ್ಯರ ಮಧ್ಯದಲ್ಲಿ ವಾಸುದೇವನು ಕೂಡ ಓದ್ತಾ ಇರ್ತಾನೆ. ಆ ಓದುವ ಕೆಲವು ಸಮಯದಲ್ಲಿ ಆಟದ ಸಮಯವೂ ಕೂಡ ಇರ್ತದೆ. ಎಲ್ಲ ಹುಡುಗರ ಜೊತೆಗೆ ಆಟ ಆಡುವಂಥ ಸಂದರ್ಭದಲ್ಲಿ ಎಲ್ಲ ಆಟಗಳಲ್ಲಿಯೂ ಕೂಡ ಇವನೇ ಮುಂದೆ ಬರ್ತಾ ಇರ್ತಾನೆ. ನೀರಿನ ಆಟ ಮತ್ತು ಓಡಾಡುವ ಆಟ, ಈ ಸ್ಥಳವನ್ನು ಯಾರು ಬೇಗ ಮುಟ್ತಾರೋ ಅವರು ಗೆದ್ದ ಹಾಗೆ ಎಂಬುದು ಈ ರೀತಿಯಾಗೆಲ್ಲ ಆಟಗಳೆಲ್ಲ ಇರ್ತಿದ್ವು ಆ ಕಾಲದಲ್ಲಿ. ಅಂಥ ಎಲ್ಲ ಆಟಗಳಲ್ಲಿಯೂ ಕೂಡ ಇವನೇ ಗೆಲ್ತಿರ್ತಾನೆ. ಇವನು ಎಲ್ಲಾದರೂ ಆಟಕ್ಕೆ ಬರಬೇಕಾದ್ರೆ ಲೇಟಾಗಿ ಬರೋದು, ಮನೆಗೆ ಹೋಗ್ಬೇಕಾದ್ರೆ ಬೇಗ ಹೋಗ್ಬಿಡೋದು, ಮತ್ತು ಆಟದಲ್ಲೆಲ್ಲ ಈ ಕಡೆ ಭಾಳ ಆಸಕ್ತಿ. ಇದನ್ನೆಲ್ಲ ನೋಡಿಬಿಟ್ಟು ಅವನಿಗೆ ಖುಷಿಯಾಗಲಿಲ್ಲ. ಯಾರಿಗೆ? ಆ ಪಂಡಿತರಿಗೆ, ವೇದವನ್ನು ಹೇಳುವಂಥ ವೇದ ಪಾಠವನ್ನು ಹೇಳುವಂಥ ಪಂಡಿತರಿಗೆ ಖುಷಿಯಾಗಲಿಲ್ಲ ವಾಸುದೇವನ ಈ ಕಾರ್ಯಗಳೆಲ್ಲವೂ ಕೂಡ ಖುಷಿಯಾಗಲಿಲ್ಲ. ಅದಕ್ಕೆ ಕೇಳ್ತಾರೆ ಒಂದು ದಿವಸ, ನೀನು ಬರೇ ಇಲ್ಲಿ ಇದಕ್ಕೆ ಓದ್ಲಿಕ್ಕೆ ಬಂದಿದ್ದೋ ಯಾಕೆ ಬಂದಿದ್ದೀವೋ ಅಂತ ಕೇಳಿದಾಗ, ಇಲ್ಲ ನನಗೆ ಮತ್ತೆ ನೀವು ಅದನ್ನೇ ಹೇಳ್ಕೊಡೋದನ್ನು ನನಗೆ ಕೇಳೋಕ್ಕಾಗೋಲ್ಲ. ನನಗೆ ಒಂದು ಸಲ ಹೇಳಿಬಿಟ್ರೆ ಸಾಕು, ನೀವು ಮತ್ತೆ ಅದನ್ನೇ 3 ಸಲ ಹೇಳೋದು. ವೇದವನ್ನು 3 ಸಲ ಹೇಳ್ಬೇಕು. ಆಚಾರ್ಯರು ಗುರುಗಳು 1 ಸಲ ಹೇಳಿದ ಮೇಲೆ ಮತ್ತೆ 3 ಸಲ ಅದು ಹೇಳಬೇಕು. ಈ ರೀತಿಯಾಗಿ ಹೇಳೋದು ನನಗೆ ಅಭ್ಯಾಸ ಆಗೋದಿಲ್ಲ, ನನಗೆ ರುಚಿಗೆ ಬರೋಲ್ಲ. 1 ಸಲ ಹೇಳಿಬಿಟ್ರು ಸಾಕು ಅಂತಂದು ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ಅಲ್ಲ ನೀನು ಎಲ್ಲವನ್ನೂ ಕೂಡ ಬಲ್ಲವಂತರ ಮಾತಾಡ್ತಾ ಇದ್ದೀಯಾ, ಈ ಭಾಗ ವೇದವನ್ನು ಹೇಳು ಅಂತ ಹೇಳಿದಾಗ ಅತಿ ಸ್ಪಷ್ಟವಾಗಿ ಮುಂದಿನ ಭಾಗವನ್ನು ವಾಸುದೇವ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ಅದನ್ನು ನೋಡಿಬಿಟ್ಟು ಅವರಿಗೆ ಆಶ್ಚರ್ಯ ಆಯಿತು. ತನಗೆ ಪಾಠ ಆಗದೇ ಇರತಕ್ಕಂಥ ಉಪನಿಷತ್ತಿನ ಭಾಗವನ್ನು ತೆಗೆದು ಹೇಳಿದಾಗ ಅವರಿಗೆ ಆಶ್ಚರ್ಯ ಆಯಿತು. ಮತ್ತು ಅವರು ಗುರುಕುಲವನ್ನು ಬಿಡುವಂಥ ಸಂದರ್ಭದಲ್ಲಿ ಐತರೇಯ ಉಪನಿಷತ್ತನ್ನು ಹೇಳಿಬಿಟ್ಟು ಅದಕ್ಕೆ ನಿಜವಾದ ಅರ್ಥವನ್ನು ಅವ್ರಿಗೆ ತಿಳಿಸಿ, ಅವರಿಗೆ ಗುರುದಕ್ಷಿಣೆ ಕೊಡಬೇಕಲ್ಲ ಹೋಗ್ಬೇಕಾದ್ರೆ. ಗುರುದಕ್ಷಿಣೆ ಅಂತಂದರೆ ಸರಿಯಾಗಿರ್ತಕ್ಕಂಥ ಈ ಜ್ಞಾನವನ್ನು, ಐತರೇಯ ಉಪನಿಷತ್ತಿನ ಜ್ಞಾನವನ್ನೇ ಕೊಟ್ಟು ಆಚಾರ್ಯರು ಮತ್ತು ವಾಸುದೇವರು ಮತ್ತು ಗುರುಕುಲವನ್ನು ಬಿಟ್ಟು ಹೋಗ್ತಾರೆ. ಈ ರೀತಿಯಾಗಿ ಗುರುಕುಲವನ್ನು ಬಿಟ್ಟು ಹೋದ ಮೇಲೆ ಅವನು ವಿಚಾರ ಮಾಡ್ತಾನೆ. ಏನಂತಂದರೆ ಅಲ್ಲಿ ಅವಾಗೆಲ್ಲ ದುಷ್ಟರಿದ್ದರು, ವಿಷ್ಣು ದ್ವೇಷಿಗಳು ಸುಮಾರು ಜನ ಇದ್ದರು. ವಿಷ್ಣು ದ್ವೇಷಗಳನ್ನು ನಾವು ನೋಡಿಕೊಂಡು ಸುಮ್ಮನೆ ಕೂಡಬಾರ್ದು. ನಮ್ಮ ಕೈಲಿ ಏನಾಗ್ತದೋ ಅದನ್ನು ಮಾಡ್ಬೇಕು ನಾವು. ನಮ್ಮ ಕೈಲಿ ಅವ್ರು ವಿಷ್ಣು ದ್ವೇಷಗಳು ಅಂತ ಯಾರಿರ್ತಾರೋ ಅವರನ್ನು ಸಂಹಾರ ಮಾಡೋದಾಗಲಿ, ಅವರಿಗೆ ಶಿಕ್ಷೆ ಕೊಡಬೇಕು. ಅವ್ರಿಗೆ ಏನಾದರೂ ಒಂದು ಶಿಕ್ಷೆಯನ್ನು ಕೊಡಬೇಕು. ಅದನ್ನು ನೋಡಿಕೊಂಡು ವಿಷ್ಣು ದ್ವೇಷಗಳನ್ನು ನೋಡ್ಕೊಂಡು ನಾವು ಸುಮ್ಮನೆ ಕೊಡಬಾರ್ದು. ಅದಕ್ಕೋಸ್ಕರ ಇವಾಗ ನಾನು ಅವರನ್ನು ಶಿಕ್ಷೆ ಕೊಡೋದು ಉಚಿತ ಅಲ್ಲ. ಯಾಕೆ ಅಂತ ಹೇಳಿದರೆ, ದುರ್ಗಾದೇವಿ ಇಷ್ಟರಲ್ಲಿ ಅವತಾರ ಮಾಡ್ತಾಳೆ. ದುರ್ಗಾದೇವಿ ಅವತಾರ ಮಾಡ್ತಾಳೆ, ಅದೇ ಒಂದು ಉದ್ದೇಶದಿಂದ ದುರ್ಗಾದೇವಿ ಅವತಾರ ಮಾಡ್ತಾಳೆ. ಯಾರು ವಿಷ್ಣು ದ್ವೇಷಿಗಳಂತ ಇರ್ತಾರೋ ಅವರು ಸಂಹಾರಕ್ಕೋಸ್ಕರನೇ ದುರ್ಗಾದೇವಿ ಅವತಾರ ಆಗ್ತದೆ. ಅದರಿಂದಾಗಿ ವಿಷ್ಣು ದ್ವೇಷಿಗಳನ್ನು ನಾನು ಸಂಹಾರ ಮಾಡೋದು ಉಚಿತ ಅಲ್ಲ ಅಂತ ತಿಳ್ಕೊಂಡು ಏನು ಮಾಡ್ಬೇಕಾಗ್ತದೆ. ಹಾಗಾದರೆ ನಾನು ಸುಮ್ಮನೆ ಕೂತ್ಕೋಬಾರ್ದು, ವಿಷ್ಣು ದ್ವೇಷಗಳಿಗೆ ಏನಾರ ಮಾಡಬೇಕು ಅಂತಂದು ಉದ್ದೇಶದಿಂದ ದಂಡಧಾರಕ ಸನ್ಯಾಸಿಯೇ ಆಗಬೇಕು ಎಂಬುದಾಗಿ ವಿಚಾರ ಮಾಡ್ತಾರೆ. ಯಾಕೆ ಅಂತಂದರೆ, ಯಾರು ಸನ್ಯಾಸಿಗಳಂತೂ ಆಗ್ತಾರೋ ಅವರ ಮಾತನ್ನು ಜನರು ಕೇಳ್ತಾರೆ. ನಾವು ಸುಮ್ಮನೆ ಇದ್ದರೆ ಅಂದರೆ ಸನ್ಯಾಸಿಗಳ ಆಜ್ಞೆ ನಾವು ಏನಾದರೂ ಒಂದು ಉಪದೇಶವನ್ನು ಮಾಡಿದರೆ ಯಾರೂ ಕೇಳಕ್ಕೆ ಹೋಗಲ್ಲ, ಇನ್ನೇನೋ ಮಾತಾಡ್ತಾನೆ ಅಂತಂದು. ಅದೇ ಒಂದು ಕಾವಿ ಬಟ್ಟೆ ಉಟ್ಕೊಂಡು ಕೂತ್ಕೊಂಡು ಮಾತಾಡ್ಬಿಟ್ರೆ, ಓ ಮಹಾತ್ಮರು ಇವರು, ದೊಡ್ಡವರು ಇವರು ಹೇಳ್ತಾ ಇದ್ದಾರೆ ಅಂತ ಜನರಿಗೆ ಕೇಳ್ತಾರೆ. ಆದ್ದರಿಂದಾಗಿ ನಾವು ಇಷ್ಟು ಸರ್ವೋತ್ತಮತ್ವವನ್ನು ಸಾಧನೆ ಮಾಡಬೇಕಾಗಿದೆ. ಆದ್ದರಿಂದಾಗಿ ಸನ್ಯಾಸ ತಗೊಳ್ಳೋದು ಉಚಿತ ಎಂಬುದಾಗಿ ವಾಸುದೇವ ಮನಸ್ಸಲ್ಲಿ ವಿಚಾರವನ್ನು ಮಾಡ್ತಾನೆ. ಈ ರೀತಿಯಾಗಿ ಮನಸ್ಸಲ್ಲಿ ವಿಚಾರ ಮಾಡಿ ವಾಸುದೇವ ಸನ್ಯಾಸ ತಗೋಬೇಕು ಅಂತ ನಿಶ್ಚಯ ಮಾಡ್ತಾನೆ. ಸನ್ಯಾಸವನ್ನು ತಗೋಬೇಕಾದ್ರೆ ಭಗವಂತನ ಅಪ್ಪಣೆಯನ್ನು ಕೇಳಬೇಕು. ಅದಕ್ಕೋಸ್ಕರ ಭಗವಂತನ ಅಪ್ಪಣೆಯನ್ನು ಕೇಳ್ತಾನೆ. ಯಾವ ರೀತಿಯಾಗಿ ಕೇಳ್ತಾನೆ ವಾಸುದೇವ ಭಗವಂತನ ಅಪ್ಪಣೆ ಅಂತಂದರೆ, ಅಲ್ಲಿರ್ತಕ್ಕಂಥ ತಮ್ಮ ಮನೆ ಹೊರಗಡೆ ಇರ್ತಕ್ಕಂಥ ಎಲ್ಲ ವಸ್ತುಗಳಿಗೂ ಕೂಡ ನಮಸ್ಕಾರ ಮಾಡ್ತಾನೆ.
ಎಲ್ಲ ವಸ್ತುಗಳಿಗೂ ಕೂಡ ನಮಸ್ಕಾರ ಮಾಡಿದಾಗ ಅಲ್ಲಿ ಜನಕ್ಕೆ ಆಶ್ಚರ್ಯ ಆಗ್ತದೆ, ಒಂಥರ ಆಗ್ತದೆ ಅಲ್ಲಿರೋದಕ್ಕಂಥ ಜನಕ್ಕೆ. ಯಾಕೆ ನಮ್ಮ ವಾಸುದೇವ ಎಷ್ಟೊತ್ತವರೆಗೂ ಕೂಡ ಸರಿ ಇತ್ತು, ಎಷ್ಟು ದಿವಸದವರೆಗೂ ಎಲ್ಲಿದ್ದಕ್ಕಿದ್ದಾಗ ಇವಾಗ ಎಲ್ಲ ಕಡೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ರೀತಿಯ ನಿಮಗೇನೋ ಆಗಿದೆ ಎಂಬುದಾಗಿ ತಿಳ್ಕೊತಾರೆ. ಅದಕ್ಕೆ ಕೇಳ್ತಾರೆ ಅವರು, ಯಾಕಪ್ಪ ಎಲ್ಲ ಕಡೆ ನಮಸ್ಕಾರ ಮಾಡ್ತಾಯಿದ್ದಿ, ಎಲ್ಲ ವಸ್ತುಗಳಿಗೆ ನಮಸ್ಕಾರ ಮಾಡ್ತಾಯಿದ್ದಿ, ಯಾಕೆ ಹೀಗೆ ಮಾಡ್ತಾಯಿದ್ದಿ ಅಂತ ಕೇಳಿದಾಗ ಅವೆಲ್ಲ ನನ್ನ ವಸ್ತುಗಳು, ನಾನು ನಮಸ್ಕಾರ ಮಾಡ್ತೀನಿ ಅಂತ ಇವನು ಹೇಳಿದ ಮತ್ತೆ ಅದಕ್ಕೆ ಅವರು ಅಪಾರ್ಥ ಮಾಡ್ಕೋತಾರೆ. ಇವರಿಗೇನೋ ಇದು ಮೋಹ ಬಂದ್ಬಿಟ್ಟಿದೆ, ತಮ್ಮ ಮನೆ ಗಿನೆ ಇದ್ರ ಮೇಲೆ ವ್ಯಾಮೋಹ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಮಾಡ್ತಾ ಇರ್ಬೋದು ಅಂತ ಅವ್ರು ಅನ್ಕೋತಾರೆ. ಆದರೆ ನನ್ನ ವಸ್ತು ಅಂತ ವಾಸ್ತು ಹೇಳಿದ್ದು ಯಾರನ್ನ? ಭಗವಂತನನ್ನು. ಭಾಗವತದಲ್ಲಿ ಬರ್ತದೆ ವಸ್ತು ಶಬ್ದಕ್ಕೆ ಭಗವಂತ ಎಂಬುದಾಗಿ ಅರ್ಥ. ಅದರಿಂದಾಗಿ ನನ್ನ ವಸ್ತುವನ್ನು ನಾನು ನಮಸ್ಕಾರ ಮಾಡಿದೆ ಅಂತಂದರೆ ನನ್ನ ಭಗವಂತನನ್ನು ನಾನು ನಮಸ್ಕಾರವನ್ನು ಮಾಡಿದೆ. ಅದಕ್ಕೋಸ್ಕರ ಮಾಡಿದೆ, ಆದರೆ ಅವನ ಅಪ್ಪಣೆ ಬೇಕು, ಸನ್ಯಾಸ ದೀಕ್ಷೆ ತಗೊಳ್ಳೋಕ್ಕೆ ಅವನ ಅಪ್ಪಣೆ ಬೇಕು. ಅದಕ್ಕೋಸ್ಕರ ಆ ಭಗವಂತನನ್ನು ನಮಸ್ಕಾರ ಮಾಡಿದೆ ನಾನು ಎಂಬುದಾಗಿ ಆ ಭಗವಂತನಿಗೆ ನಮಸ್ಕಾರ ಮಾಡಿದರು ಆ ಅಪ್ಪಣೆಯನ್ನು ಸನ್ಯಾಸ ದೀಕ್ಷೆ ತಗೊಳ್ಳೋಕ್ಕೋಸ್ಕರ. ಆಮೇಲೆ ಸನ್ಯಾಸ ದೀಕ್ಷೆಯನ್ನು ಯಾರ ಹತ್ರ ತಗೊಂಡು ಅಂದರೆ ಅಚ್ಯುತ ಪ್ರೇಕ್ಷರು ಎಂಬತಕ್ಕಂಥ ಒಬ್ಬ ಯತಿಗಳಿದ್ರು. ಆ ಯತಿಗಳು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಆ ಯತಿಗಳು ಕೂಡ ಪರಿಶುದ್ಧರಾಗಿದ್ದರು ಅವರು. ಯಾಕೆ ಅಂತಂದರೆ ಅವರ ಹಿಂದಿನ ಜನ್ಮದಲ್ಲಿಯೂ ಕೂಡ ಮಹಾಭಾರತ ಕಾಲದಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಮಹಾಭಾರತ ಕಾಲದಲ್ಲಿಯೂ ಕೂಡ ಅವರು ಯತಿ ಜೀವನವನ್ನೇ ನಡೆಸ್ತಾ ಇದ್ದರು. ಯತಿ ಜೀವನ ನಡೆಸಿದ್ರೆ ಭಿಕ್ಷೆ ಬೇಡಿಕೊಂಡೇ ತಿನ್ನಬೇಕು ಅವರು. ಸುಮಾರು ವರ್ಷ ಆ ದ್ರೌಪದಿ ದೇವಿಯಲ್ಲಿ ಇಂದ್ರಪ್ರಸ್ಥ ದ್ರೌಪದಿ ದೇವಿ ಮಾಡಿದ ಅಡುಗೆಯನ್ನು ಸುಮಾರು ವರ್ಷ ತಿಂದಿರ್ತಾರೆ ಅವರು. ಅನ್ನವನ್ನು ಅವರ ಆ ದ್ರೌಪದಿ ದೇವಿ ಬಡಿಸಿರ್ತಕ್ಕಂಥ ಕೈಯಿಂದ ಅನ್ನವನ್ನು ಊಟ ಮಾಡಿರ್ತಾರೆ, ಅವರು ಉಂಡಿರ್ತಾರೆ. ಆದ್ದರಿಂದಾಗಿ ಅವರಿಗೆ ಅವರ ಮನಸ್ಸು ಪರಿಶುದ್ಧವಾಗುತ್ತದೆ. ಅಂಥ ಅಚ್ಯುತ ಪ್ರೇಕ್ಷರ ಹತ್ರ ಇವರು ಸನ್ಯಾಸ ದೀಕ್ಷೆಯನ್ನು ತಗೋತಾರೆ ಮುಂದೆ. ಆದ್ದರಿಂದಾಗಿ ಅವರು ಆ ರೀತಿಯಾಗಿ ಪರಿಶುದ್ಧರಾಗಿದ್ದರು. ಅವರು ದ್ರೌಪದಿ ದೇವಿಯಿಂದ ಅನ್ನವನ್ನು ಸ್ವೀಕಾರ ಮಾಡಿದ್ದರಿಂದಾಗಿ ಪರಿಶುದ್ಧರಾಗಿದ್ದರು ಅಚ್ಯುತ ಪ್ರೇಕ್ಷರು. ಆದರೆ ಅವರು ಓದಿದ್ದು ಎಲ್ಲವೂ ಕೂಡ ಅದ್ವೈತ. ಅದ್ವೈತ ಶಾಸ್ತ್ರವನ್ನೇ ಓದಿದ್ದಾರೆ ಅವರು ಗುರುಗಳು ಕರೆದು ಒಂದು ಸಲ ಹೇಳ್ತಾರೆ. ಅಚ್ಯುತ ಪ್ರೇಕ್ಷರ ಗುರುಗಳು ಅಚ್ಯುತ ಪ್ರೇಕ್ಷರಿಗೆ ಒಂದು ಮಾತು ಹೇಳ್ತಾರೆ. ನಾನು ಎಷ್ಟೋವರೆಗೂ ಕೂಡ ಒಂದು ಶಾಸ್ತ್ರವನ್ನು ಏನೋ ಅಧ್ಯಯನ ಮಾಡಿದ್ದೀನಿ, ಆ ಅಧ್ಯಯನದಿಂದ ನನಗೇನು ಕೂಡ ಲಾಭ ಆಗಿಲ್ಲ. ನಾನು ಬ್ರಹ್ಮ ಒಂದೇ ಎಂಬತಕ್ಕಂಥ ಈ ಐಕ್ಯ ಚಿಂತನೆಯಿಂದ, ಆ ಐಕ್ಯದ ಉಪಾಸನೆಯಿಂದ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷಾತ್ಕಾರ ಎಂಬುದು ಆಗಿಲ್ಲ. ಯತಿಗಳು ಅಂತಂದರೆ ಯಾವುದು ಉಪಾಸನ ಮಾಡಿಕೊಂಡು ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು. ಈ ಐಕ್ಯ ಉಪಾಸನೆಯಿಂದ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ರಹ್ಮನ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗಿಲ್ಲ. ಆದ್ದರಿಂದಾಗಿ ಈ ಐಕ್ಯದ ಉಪಾಸನೆ ಅಂತಕ್ಕಂಥದ್ದು ಸರಿಯಲ್ಲ ಎಂಬುದಾಗಿ ಅವರು ಗುರುಗಳು ಅಚ್ಯುತ ಪ್ರೇಕ್ಷರ ಗುರುಗಳು ಅಚ್ಯುತ ಪ್ರೇಕ್ಷರಿಗೆ ಹೇಳಿ ಅವರು ವೃಂದಾವನಸ್ಥರಾಗಿದ್ದರು. ಅಂಥ ಅಚ್ಯುತ ಪ್ರೇಕ್ಷರು ಅವ್ರಿಗೂ ಕೂಡ ಒಬ್ಬ ಶಿಷ್ಯನನ್ನು ನೋಡಬೇಕು ಅಂತಂದು, ಒಬ್ಬ ಶಿಷ್ಯನಿಗೆ ದೀಕ್ಷೆ ಕೊಡಬೇಕು ಅಂತಂದು ಅವರು ಕೂಡ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಬರ್ತಾರೆ. ಅಲ್ಲಿ ವಾಸುದೇವ ಅಲ್ಲಿ ಬರ್ತಾನೆ, ಗುರುಗಳನ್ನು ಹುಡ್ಕೊಂಡು ಅಲ್ಲಿ ಬಂದು ಅವರ ಸೇವೆಯನ್ನು ಮಾಡ್ತಾ ಇದ್ದಾನೆ. ಈ ವಿಷಯ ತಂದೆ ತಾಯಿಗಳಿಗೆ ಗೊತ್ತಾಗ್ತದೆ. ನಿಮ್ಮ ಮಗ ನೋಡಿ ಅಲ್ಲಿ ಮಠದಲ್ಲಿ ಒಬ್ಬ ಸನ್ಯಾಸಿಗಳ ಹತ್ರ ಸೇವೆ ಮಾಡ್ಕೊಂಡಿರ್ತಾನೆ, ವೈರಾಗ್ಯವನ್ನು ತಾಳ್ಬಿಟ್ಟಿದ್ದಾನೆ, ಮುಂದೆ ಸನ್ಯಾಸ ಆದರೂ ಕೂಡ ಆಗ್ಬೋದು ನೋಡಿ ಎಂಬುದಾಗಿ ಜನಗಳು ತಂದೆ ತಾಯಿಗಳು ಹೇಳ್ತಾರೆ. ಅದಕ್ಕೆ ಅವರಿಬ್ಬರು ಬರ್ತಾರೆ. ಆ ಮಠಕ್ಕೆ ಬಂದು ಆ ವಾಸುದೇವನ ಹತ್ರ ಕೇಳ್ತಾರೆ, ನೋಡಪ್ಪ, ನಾವಿಬ್ಬರೂ ಕೂಡ ಮುದುಕರಾಗಿ ಹೋಗ್ಬಿಟ್ಟಿದ್ದೀವಿ, ನೀನು ಸನ್ಯಾಸ ದೀಕ್ಷೆ ತೊಗೊಂಡ್ಬಿಟ್ರಪ್ಪ, ನಮ್ಮನ್ನು ನೋಡೋರಿಲ್ಲ. ಆದ್ದರಿಂದಾಗಿ ನಾವು ದಯವಿಟ್ಟು ಸನ್ಯಾಸವನ್ನು ತೆಗೆದುಕೊಳ್ಬಾರ್ದು ಅಂತಂದು ಆ ವಾಸುದೇವನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿಬಿಡ್ತಾರೆ. ಅದಕ್ಕೆ ವಾಸುದೇವ ಹೇಳ್ತಾನೆ, ಇದು ಭಗವತ್ ಸಂಕಲ್ಪ ಇದು. ಯಾಕೆ ಅಂತಂದರೆ
ದೊಡ್ಡವರಿಗೆ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಬಾರ್ದು. ದೊಡ್ಡವರು ಚಿಕ್ಕವರಿಗೆ ಯಾವ ನಮಸ್ಕಾರ ಮಾಡಬೇಕು? ಸನ್ಯಾಸ ದೀಕ್ಷಿಸೋಣ ಯತಿಗಳಾದಾಗ, ಸನ್ಯಾಸಿಗಳಾದಾಗ ತಂದೆ ಮಗನಿಗೆ ನಮಸ್ಕಾರ ಮಾಡಬಹುದು. ಆದರೆ ತಾಯಿ ಮಾಡಲಿಕ್ಕಿಲ್ಲ. ತಂದೆ ಮಗನಿಗೆ ಅಂದರೆ ಯತಿಗಳಿಗೇ ನಮಸ್ಕಾರ ಮಾಡಬೇಕು. ಆದ್ದರಿಂದಾಗಿ ನಾ ಚಿಕ್ಕವನ್ನ ನನಗೆ ನೀವು ನಮಸ್ಕಾರ ಮಾಡಿದಿರಿ ಅಂತಂದರೆ ಇದರ ಅಭಿಪ್ರಾಯ ಏನಂತಾಯಿತು? ಭಗವತ್ ಸಂಕಲ್ಪ, ನಾನು ಸನ್ಯಾಸವನ್ನು ತೆಗೆದುಕೊಳ್ಬೇಕು ಎಂಬುದಾಗಿ ಇದರ ಅಭಿಪ್ರಾಯ. ಆದ್ದರಿಂದಾಗಿ ನೀವು ನನಗೆ ಅಪ್ಪಣೆಯನ್ನು ಕೊಟ್ಟಾಗಾಯಿತು, ನಾನು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತೇನೆ, ಇಲ್ಲಿಂದ ಹೊರಡಿ ನೀವು ಎಂಬುದಾಗಿ ಆ ಮಗ ಹೇಳ್ತಾನೆ. ಆದರೆ ಇವರಿಬ್ಬರು ಮನೆಗೆ ಬರ್ತಾರೆ. ಮನೆಗೆ ಬಂದು ಯಾವಾಗಲೂ ಕೂಡ ವಾಸುದೇವಂತನೇ ಚಿಂತನೆ. ಮಗು ಸನ್ಯಾಸಿ ದೀಕ್ಷೆಯನ್ನು ತೊಗೊಂಡ್ಬಿಟ್ರೆ ಮನೇಲಿ ಮಗ ಇರೋಲ್ಲ, ಮಾತಾಡೋಕ್ಕಿಲ್ಲ, ಗಿತ್ತಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಇಲ್ಲ ಅವನು ಹೊರಗಡೆನೇ ಇದ್ದಗತ್ತಾನೆ, ಮನೆಗೇನೆ ಬರೋಲ್ಲ ಮಗ. ಅದರಿಂದಾಗಿ ಮೃತಿಗೆ ಸಮಾನ ಅಂತಂದು ಅವರು ವಿಚಾರ ಮಾಡ್ತಾ ತುಂಬ ವಾಸುದೇವನ ನೆನಪಿನಲ್ಲೇ ಕಾಲವನ್ನು ಕಳೀತಾ ಇರ್ತಾರೆ. ಮತ್ತೆ ಸುಮಾರು ದಿವಸ ಹೀಗೆ ಎದ್ದು ಮತ್ತೊಂದು ದಿವಸ ವಾಸುದೇವನ ಹತ್ರ ಹೋಗ್ತಾರೆ. ಹೋಗಿಬಿಟ್ಟು ನೋಡಪ್ಪ, ಮದ್ಗೆ ಭಟ್ರಿಗೆ ಮಗನ ವಿರಾಮವನ್ನು ತಡ್ಕೊಳ್ಳೋಕ್ಕಾಗದೇ ಹೇಳ್ಬಿಡ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ನೋಡಪ್ಪ ನೀನು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ್ಬಿಟ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಕೋಪಿನ ಧೃತವು, ನೀನು ಕೋಪಿನವನ್ನು ಧರಿಸ್ಕೊಂಡು ಸನ್ಯಾಸವನ್ನು ತೆಗೆದುಕೊಂಡ್ಬಿಟ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಎಂಬುದಾಗಿ ಆ ಮದ್ಗೆ ಭಟ್ರು ಹೇಳಿದಾಗ ವಾಸುದೇವ ತಕ್ಷಣವೇ ತನ್ನ ಪಂಜೆಯನ್ನು ಹರಿದ್ಬಿಟ್ಟು ಲಂಗೋಟಿ ಉಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತಂದು ಹೇಳ್ತಾನೆ. ಹೀಗಾಗಿ ಏನು ಹೇಳಿದ್ರು ಅವನು ಪಾಪ ಅವ್ರ ಅಭಿಪ್ರಾಯ ಅವನು ಕರ್ಕೊಂಬರ್ಬೇಕು ಅಂತ ಎಷ್ಟು ಹೇಳಿದ್ರು ಕೂಡ ಆ ಮಗು ತಯಾರಾಗೋದಿಲ್ಲ. ಮತ್ತು ಹೇಳ್ತಾರೆ, ಬುದ್ಧಿವಾದ ವೇದದ ಮಾತುಗಳನ್ನೆಲ್ಲ ಹೇಳ್ತಾರೆ. ಪಂಡಿತರಾಗಿರ್ತಾರೆ ಅವರು, ಮದ್ಗೆ ಭಟ್ಟರು. ನೋಡಪ್ಪ, ನ ಪುತ್ರೋ ಪಿತ್ರೋರವಲಂಬಿನಾ ಶುಭಂ, ಮಗನಿಗೆ ತಂದೆ ತಾಯಿಗಳ ರಕ್ಷಣೆ ಮಾಡೋದೇ ಮುಖ್ಯ ಕರ್ತವ್ಯ ವೇದ ಹೇಳ್ತಾ ಇದೆ. ಆದ್ದರಿಂದಾಗಿ ನಮಗೆ ಇಬ್ಬರು ಮಕ್ಕಳಾಗಿದ್ದು ಮೊದಲಿಗೆ ಸುತವು ಮೃತವು ಆಯಿತಾ, ಅವರಿಬ್ಬರು ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ. ಈಗಿರೋ ನೀನೊಬ್ಬನೇ. ಆದ್ದರಿಂದಾಗಿ ನೀನು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ್ಬಿಟ್ರೆ ನಮ್ಮನ್ನು ಕಾಪಾಡೋರು ಯಾರು? ಆದ್ದರಿಂದಾಗಿ ವೇದಗಳು ಏನು ಹೇಳ್ತವೆ? ತಂದೆ ತಾಯಿಗಳನ್ನು ರಕ್ಷಣೆ ಮಾಡೋಕ್ಕೂ ಮಗ ಆದವನು ಅಂತ ವೇದಗಳು ಹೇಳ್ತಾ ಇವೆ. ಆದ್ದರಿಂದಾಗಿ ನಾವು ಮೃತರಾಗಿದ್ದೀವಿ, ನಮ್ಮನ್ನು ನೀನು ರಕ್ಷಣೆ ಮಾಡೋಕ್ಕೆ ನೀನು ಸನ್ಯಾಸ ತೆಗೆದುಕೊಳ್ಳೋದು ಉಚಿತ ಅಲ್ಲ ಎಂಬುದಾಗಿ ಮದ್ಗೆ ಭಟ್ರು ಹೇಳ್ತಾರೆ. ಅದಕ್ಕೆ ವೇದದಲ್ಲಿ ಈ ರೀತಿಯಾಗಿ ಕೂಡ ಹೇಳಿದ್ದಾರೆ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ. ಯಾವಾಗ ವಿರಕ್ತ ಮನುಷ್ಯನಿಗೆ ವೈರಾಗ್ಯ ಬಂದ್ಬಿಡ್ತದೋ ಅವಾಗಲೇ ಸನ್ಯಾಸವನ್ನು ತೆಗೆದುಕೊಳ್ಬೇಕು ಎಂಬುದಾಗಿ ವೇದದಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ನನಗೆ ಇವಾಗ ವಿರಕ್ತಿ ಅಂತಕ್ಕಂಥದ್ದು ಬಂದುಬಿಟ್ಟಿದೆ, ನಾನು ಸನ್ಯಾಸವನ್ನು ತಿಳ್ಕೊಳ್ಳಿ, ಇದು ಕೂಡ ವೇದದಲ್ಲೇ ಹೇಳ್ತಾರೆ. ಆದ್ದರಿಂದಾಗಿ ನಾನು ಸನ್ಯಾಸವನ್ನು ತೆಗೆದುಕೊಳ್ತೇನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಮದ್ಗೆ ಭಟ್ಟರು ಹೇಳ್ತಾರೆ, ನೋಡಪ್ಪ ನಾನು ವೇದ ಓದಿದ್ದೀನಿ, ಪುರುಷ ವೇದಾಧಿಕಾರ ಸ್ತ್ರೀಯರಿಗಿರಲ್ಲ, ಪುರುಷರಿಗಿದೆ. ನಾನು ವೇದ ಓದಿದ್ದೀನಿ, ನಾನೇನೋ ನಿನ್ನ ಮಾತನ್ನು ಅರ್ಥ ಮಾಡ್ಕೊಳ್ತೀನಿ. ಆದರೆ ನಿನ್ನ ತಾಯಿ ಅರ್ಥ ಮಾಡ್ಕೋಬೇಕಲ್ಲ. ನಿನ್ನ ತಾಯಿ ವೇದವನ್ನು ಓದಿಲ್ಲ, ಅವಳಿಗೆ ತಿಳಿಸಿ ಹೇಳೋರು ಯಾರು? ಆದ್ದರಿಂದಾಗಿ ನಿನ್ನ ತಾಯಿ ಅನುಮತಿ ಕೊಟ್ಟರೆ ನೀನು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೋ ಅಂತ. ಸರಿ, ಮತ್ತು ನೀವು ಅನುಮತಿ ಕೊಡಿ ಅಂತಂದು ಅವರ ಅಪ್ಪನ ಹತ್ರ ಅನುಮತಿ ತೆಗೆದುಕೊಂಡು ತಾಯಿ ಬಳಿಗೆ ಹೋಗ್ತಾರೆ. ವಾಸುದೇವ ತಾಯಿ ಹತ್ರ ಹೋದಾಗ ತಾಯಿ, ನೋಡಮ್ಮ, ನಾನು ಸನ್ಯಾಸ ದೀಕ್ಷೆನ ತಗೊಂಡ್ರೆ ನಿನ್ನ ಕಣ್ಣಿಗೆ ಯಾವಾಗಾದರೂ ಕಾಣಲಿಕ್ಕೆ ಸಿಗ್ತೀನಿ. ನಾನು ಸನ್ಯಾಸವನ್ನು ತಗೊಳ್ಳೋದಿಲ್ಲ, ನಿನ್ನ ಇದು ಅಪ್ಪಣೆಯನ್ನು ಕೊಡಲಿಲ್ಲ ಅಂತಂದರೆ ನಾನು ಈ ದೇಶವನ್ನೇ ಬಿಟ್ಟು ಹೋಗ್ಬಿಡ್ತೀನಿ. ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ಆವಾಗ ಮಗು ಸತ್ತಂತನೇ ತಿಳ್ಕೋಬೇಕಾಗ್ತದೆ. ನೋಡಿ ಏನು ಮಾಡ್ತೀನಿ, ನೋಡು ವಿಚಾರ ಮಾಡು ಅಂತ ಹೇಳಿದಾಗ, ಅಯ್ಯೋ ಮಗುನ ಯಾವಾಗಾದರೂ ಕೂಡ ಒಂದು ಸಲ ಆದರೂ ನೋಡ್ಬೋದಲ್ಲ, ಅವಾಗ ಮಗುನ ನೋಡ್ಬೋದಲ್ಲ ಅಂತ ಉದ್ದೇಶದಿಂದ ತಾಯಿಯು ಕೂಡ ಅಪ್ಪಣೆಯನ್ನು ಕೊಡ್ತಾಳೆ. ಆಯಿತು ಅಂತಂದು. ಆದರೂ ವಾಸುದೇವ ಹೇಳ್ತಾನೆ, ನಿಮ್ಮಿಬ್ಬರಿಗೂ ಕೂಡ ರಕ್ಷಣೆ ಇಲ್ಲ, ಮುಂದೆ ರಕ್ಷಕರು ಯಾರು ಇಲ್ಲ ಅಂತ ತಿಳ್ಕೊಬೇಡಿ. ನಿಮಗೊಬ್ಬ ರಕ್ಷಕನನ್ನು ವ್ಯವಸ್ಥೆ ಮಾಡಿ ನಾನು ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ತೇನೆ, ಅಲ್ಲಿವರೆಗೂ ಕೂಡ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅಂತಂದು ಅವರಿಬ್ಬರಿಗೂ ಕೂಡ ಮತ್ತೊಬ್ಬ ಮಗು ಆದಮೇಲೆ ಆ ವಾಸುದೇವ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತಾರೆ.
ಅವರೇ ವಿಷ್ಣು ತೀರ್ಥರು ಅಂತಂದು ಆ ಕ್ರಮದ ಪ್ರಸಿದ್ಧಿಯನ್ನು ಪಡ್ತಾರೆ. ಈ ರೀತಿಯಾಗಿ ಆ ತಂದೆ ತಾಯಿಗಳಿಂದ ಅನುಮತಿಯನ್ನು ಪಡೆದುಕೊಂಡು ಅಚ್ಯುತಪ್ರೇಕ್ಷ ಹತ್ರ ಹೋಗಿಬಿಟ್ಟು ಮುಖ್ಯ ಅಧಿಕಾರಿಗಳು ವಾಯುದೇವರ ಸನ್ಯಾಸಕ್ಕೆ ಓಂಕಾರ ಪ್ರಣವ ಮಂತ್ರ ಜಪಕ್ಕೆ ಅಧಿಕಾರಿಗಳು ಯಾರು ಅಂತಂದರೆ ಆ ಪ್ರಾಣದೇವರೇ ಮುಖ್ಯ ಅಧಿಕಾರಿಗಳು. ಅಂಥವರು ಪ್ರಣವ ಮಂತ್ರ ಜಪಿಸಲಿಕ್ಕೆ ಬೇಕಾಗಿರತಕ್ಕಂಥ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ಏನು ಆತ್ಮಶ್ರದ್ಧ ಇತ್ಯಾದಿ ಕ್ರಿಯಾಕಲಾಪಗಳಿವೆಯೋ ಅವನ್ನೆಲ್ಲವನ್ನು ಕೂಡ ಮುಗಿಸಿಕೊಂಡು ಅಚ್ಯುತಪ್ರೇಕ್ಷ ಹತ್ರ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕಾದ್ರೆ ಅಚ್ಯುತಪ್ರೇಕ್ಷರು ಅವರಿಗೆ ಪೂರ್ಣಪ್ರಜ್ಞ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಆಮೇಲೆ ಅವರು ಪಟ್ಟಾಭಿಷಕ್ತರನ್ನು ಆನಂದತೀರ್ಥರು ಎಂಬುದಾಗಿ ಮಾಡ್ತಾರೆ. ಮಧ್ವಾಚಾರ್ಯರು, ಈ ಮಧ್ವ ಎಂಬತಕ್ಕಂಥದ್ದು ಹೆಸರು ಹೇಗೆ ಅಂತಂದರೆ ವೇದ ಪ್ರತಿಪಾದ್ಯ, ವೇದ ಮಂತ್ರಗಳಲ್ಲಿ ಪಠಿತವಾಗಿದೆ. ಮಧ್ವ ಎಂಬುದಾಗಿ ವೇದ ಮಂತ್ರ ಇದೆ. ವೇದ್ಯರವರು ಮುಖ್ಯ ಪ್ರಾಣ ಅವತಾರ ವಾಸುದೇವ ಆದ್ದರಿಂದಾಗಿ ಇಂಥ ಮಧ್ವಾಚಾರ್ಯ ಬಾಲ್ಯಲೀಲೆ ಮತ್ತು ಸನ್ಯಾಸದ ಬಗ್ಗೆ ಯಥಾಮತಿ ಹೇಳಿದ್ದೇನೆ. ಕೃಷ್ಣಾರ್ಪಣ. ಶ್ರೀನಿವಾಸ ಆಚಾರ್ಯರು ಬಹಳ ಅದ್ಭುತವಾಗಿ ಮಧ್ವಾಚಾರ್ಯರ ಬಾಲಲೀಲೆಗಳನ್ನು ಮತ್ತು ಮಧ್ವಾಚಾರ್ಯರ ಸನ್ಯಾಸ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಆಚಾರ್ಯರ ಮಧ್ವಾಚಾರ್ಯರ ಕಥೆಗಳನ್ನು ಯಾಕೆ ಕೇಳಬೇಕು? ಪ್ರತಿನಿತ್ಯ ನಾವು ಬಿಸಿ ಇರ್ತೀವಿ, ಬೆಳಗ್ಗೆಯಿಂದ ಸಂಜೆ ತನಕ ಆಫೀಸಲ್ಲಿ ಬಿಸಿ ಇರ್ತೀವಿ, ಸಂಸಾರದ 108 ಜಂಜಾಟಗಳು, ಅದರೆಲ್ಲರ ಮಧ್ಯದಲ್ಲಿ ಸಾಯಂಕಾಲ ಬಂದು ಮಧ್ವಾಚಾರ್ಯರ ಕಥೆಯನ್ನು ಯಾಕೆ ಕೇಳಬೇಕು ಅಂತ ನಾವು ನಾರಾಯಣ ಪಂಡಿತಾಚಾರ್ಯರಿಗೆ ಪ್ರಶ್ನೆ ಮಾಡಿದರೆ, ನಿನ್ನೆಯ ಉಪನ್ಯಾಸದಲ್ಲೇ ನಾರಾಯಣ ಪಂಡಿತಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಮನೋವಿಶುದ್ಧಿ ಚರಿತಾನುವಾದ, ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ಮನಸ್ಸು ಶುದ್ಧಿ ಆದರೆ ಏನು ಪ್ರಯೋಜನ ಆಚಾರ್ಯ ಅಂತ ಮತ್ತೆ ನಾರಾಯಣ ಪಂಡಿತಾಚಾರ್ಯರು ಕೇಳಿದ್ರೆ, ಅದಕ್ಕೆ ನಮ್ಮ ಗುರು ಸಾರ್ವಭೌಮರು ಪ್ರಹ್ಲಾದರಾಜರಾಗಿದ್ದಾಗ ಉತ್ತರ ಕೊಟ್ಟಿದ್ದಾರೆ. ನರಸಿಂಹದೇವರ ಪ್ರಾದುರ್ಭಾವ ಆಯಿತು, ನರಸಿಂಹದೇವರ ಮುಂದೆ ನಿಂತುಕೊಂಡು ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರದಲ್ಲಿ ಪ್ರಹ್ಲಾದರಾಜರು ಇದೇ ಅಂಶವನ್ನ ವ್ಯಕ್ತಪಡಿಸ್ತಾರೆ. ನಮ್ಮ ಸಂಸಾರದಲ್ಲಿ ಪ್ರಧಾನವಾದದ್ದು ನಮ್ಮ ಬುದ್ಧಿ ಅಲ್ಲ, ಪ್ರಧಾನವಾದದ್ದು ನಮ್ಮ ಮನಸ್ಸು. ನಮ್ಮ ಮನಸ್ಸಿನಿಂದಲೇ ದುಃಖಗಳು, ಮನಸ್ಸಿನಿಂದಲೇ ಕಷ್ಟಗಳು. ಹಾಗಾಗಿ ಸಂಸಾರ ನಿಂತಿರೋದೇ ಮನಸ್ಸಿನ ಮೇಲೆ. ಅಂತಹ ಸಂಸಾರ ಕಳ್ಕೊಳ್ಬೇಕು ಅಂದ್ರೆ ಒಂದು ಮನಸ್ಸು ಶುದ್ಧ ಆಗಬೇಕು. ಅಂತಹ ಮನಸ್ಸು ಶುದ್ಧ ಆಗಬೇಕು ಅಂದ್ರೆ ಮಧ್ವಾಚಾರ್ಯರು ಬೇಕು. ಹಾಗಾಗಿ ಮಧ್ವಾಚಾರ್ಯರ ಕಥಾಶ್ರವಣ ಪರಮ ಪೂಜ್ಯ ಸುಧೀಂದ್ರಲಿಂಗ ಶ್ರೀಪಾದಗಳವರ ಆದೇಶಾನುಸಾರ 9 ದಿನಗಳ ಕಾಲ ಮಧ್ವ ನವರಾತ್ರೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಮಧ್ವಾಚಾರ್ಯರು ವಾಸುದೇವನಾಗಿ ಅವತಾರ ಮಾಡಿದ್ರು. ಮಧ್ವಾಚಾರ್ಯರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಪೂರ್ಣ ಪ್ರಜ್ಞರು ಮಧ್ವಾಚಾರ್ಯರು. ಅದು ನಿಜವಾದ ಪೂರ್ಣ ಪ್ರಜ್ಞರು ಅವರೇ. ಯಾಕೆಂದ್ರೆ ಸರ್ವೇಶ್ವರೋ ಹರಿಗಿ ಪ್ರತಿಪಾದಯತ್ವಂ ಆನಂದ ತೀರ್ಥ ಮುನಿವರ್ಯ ಮಹಂ ನಮಾಮಿ. ನಾಳೆ ನೀವು ಮಧ್ವಾಚಾರ್ಯರ ವಾದ ವೈಖರಿ ಹೇಗಿತ್ತು ಮತ್ತು ಮಧ್ವಾಚಾರ್ಯರು ಮೊದಲ ಬಾರಿ ಬದಲಿ ಯಾತ್ರೆಗೆ ಪ್ರಯಾಣ ಬೆಳೆಸಿದರು, ಆ ಕಥೆಯನ್ನು ಕೇಳಿದ್ದೀರಿ. ಮಧ್ವಾಚಾರ್ಯರ ವಾದ ವೈಖರಿ 21 ದುರ್ಭಾಷ್ಯಗಳನ್ನು ಖಂಡನೆ ಮಾಡಿ ಅದ್ಭುತವಾಗಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದ ನಮ್ಮ ಜೀವೋತ್ತಮರು ಮಧ್ವಾಚಾರ್ಯರು. ಹಾಗಾಗಿ ಯೋ ವಿಪ್ರಲಂಬ ವಿಪರೀತವತಿ ಪ್ರಭೂತ ವಾದಾನಿಲಸ್ಯ ಕೃತವಾನ್ ಭೂಮಿ ತತ್ವವಾದ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯತ್ವಂ ಆನಂದ ತೀರ್ಥ ಮುನಿವರ್ಯ ಮಹಂ ನಮಾಮಿ ಅಂತ ಪ್ರತಿನಿತ್ಯ ನಾವು ಮಧ್ವಾಚಾರ್ಯರನ್ನ ಕೊಂಡಾಡ್ತೇವೆ. ಹಾಗಾಗಿ ಮಧ್ವಾಚಾರ್ಯರು ವಿಪ್ರಲಂಬ ಮತ್ತು ವಿಪರೀತ ಜ್ಞಾನಗಳನ್ನು ಖಂಡನೆ ಮಾಡಿ ಏನು ಪ್ರತಿಪಾದನೆ ಮಾಡಿದ್ರು ಅಂದ್ರೆ ಭಗವಂತನೇ ಸರ್ವೋತ್ತಮ ಅನ್ನುವ ತತ್ವವನ್ನ ಜಗತ್ತಿಗೆ ಪ್ರಚಾರ ಮಾಡಿದ ಮಹಾನುಭಾವರು ಜೀವೋತ್ತಮ ಮಧ್ವಾಚಾರ್ಯರು. ಹಾಗಾಗಿ ನಾಳೆಯ ದಿನ ರಾಘವೇಂದ್ರ ಸ್ವಾಮಿಗಳ ಮಠ ಜವಾತ್ನಗರ್ ರಾಘವೇಂದ್ರ ಸ್ವಾಮಿಗಳ ಮಠದ ಮಠಾಧಿಕಾರಿಗಳಾಗಿರ್ತಕ್ಕಂತಹ ಆನಂದಾಚಾರ್ಯ ಕೋಟೆ ವಿದ್ವಾಂಸರು ಅವರು ನಾಳೆಯ ದಿನ ಮಧ್ವಾಚಾರ್ಯರ ವಾದ ವೈಖರಿ ಮತ್ತು ಮಧ್ವಾಚಾರ್ಯರು ಮೊದಲ ಬಾರಿ ಬದರಿ ಯಾತ್ರೆ ಪ್ರಯಾಣವನ್ನು ನಾಳೆ ವರ್ಣನೆ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಸದ್ಭಕ್ತರು ಇದೇ ರೀತಿ ಉತ್ಸಾಹದಿಂದ ನಾಳೆಯ ಕಥಾಭಾಗದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅಂದಗೊಳಿಸಬೇಕು. ವಿಶೇಷವಾಗಿ ಮಧ್ವಾಚಾರ್ಯರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಕೇಳ್ತಾ ಇಂದಿನ ಉಪನ್ಯಾಸವನ್ನು ಗುರುರಾಜರ ಅಂತರ್ಯಾಮಿಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರಿಗೆ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಮೂಲರಾಮಚಂದ್ರ ದೇವರಿಗೆ ಅರ್ಪಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.